ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಒಂದು SLC ಎಕ್ಸಾಮ್ 2 ರಿಸಲ್ಟ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಈ ಒಂದು ಎಕ್ಸಾಮ್ 2ನ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ನಿಮ್ಮ ಎಕ್ಸಾಮ್ ಏನಂದರೆ 14ನೇ ತಾರೀಕಿಂದ ಜೂನ್ 14ರಿಂದ ಜೂನ್ 22ರವರೆಗೆ ಏನು ನಡೀತು ಆ ಎಕ್ಸಾಮ್ನ ರಿಸಲ್ಟ್ ಡೇಟು, ವ್ಯಾಲ್ಯೂಯೇಷನ್ ಯಾವ ಥರ ಅದೆಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಕರೆಕ್ಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ಯಾರ್ಯಾರು ಎಕ್ಸಾಮ್ 2 ಬರೆದವರು ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಮೊದಲಿಗೆ ಇಲ್ಲಿ ಏನಂದರೆ ನಿಮ್ಮ ಎಕ್ಸಾಮು ಜೂನ್ 14ರಿಂದ ಜೂನ್ 22ರವರೆಗೂ ಅಂದರೆ ಕೊನೆ ಪೇಪರ್ ಸೋಷಿಯಲ್ ಸೈನ್ಸ್ ಇತ್ತು. ಸೊ ಅಲ್ಲಿ ನಾವು ಏನಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದರೆ 22ಕ್ಕೆ ಎಕ್ಸಾಮ್ ಹೋದರೆ 25 ಮೇಲೆ ನಿಮ್ಗೆ ರಿಸಲ್ಟ್ ಬಂದ್ಬಿಡುತ್ತೆ ಅಂದ್ಕೊಂಡಿದ್ವಿ. ಸೊ ಆ ರೀತಿ ಆಗಿಲ್ಲ, ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ. ನಾವು ಇದಕ್ಕೆ ಕಂಪೇರ್ ಮಾಡಿದರೆ ಏನಂದರೆ ಸೆಕೆಂಡ್ PUC ಎಕ್ಸಾಮ್ಸ್ಗೆ ಕಂಪೇರ್ ಮಾಡಿದರೆ ಆ ಎಕ್ಸಾಮು ವಿತಿನ್ ಎ ವೀಕ್ ಒಳಗಡೆ ರಿಸಲ್ಟ್ ಬಿಟ್ಟರು. ಎಕ್ಸಾಮ್ 2ದು ಯಾವುದು ಸೆಕೆಂಡ್ PUCದು ವಿತಿನ್ ಎ ವೀಕಲ್ಲಿ ಕೊಟ್ಟರು. ಇಲ್ಲಿ ಸ್ವಲ್ಪ ಇವರು ಟೈಮ್ ತೊಗೊಂಡಿದ್ದಾರೆ SLC ಎಕ್ಸಾಮ್ದು. ಏನಕ್ಕಂತ ಗೊತ್ತಿಲ್ಲ, ಯಾಕೆಂದರೆ ತುಂಬ ಜನ ಸ್ಟೂಡೆಂಟ್ಸ್ ಬರೆದಿದ್ರು. ರೀಸನ್ ಇರುತ್ತೆ. ಸೆಕೆಂಡ್ PUC ಎಕ್ಸಾಮ್ 2ನ ಸ್ವಲ್ಪ ಕಮ್ಮಿ ಸ್ಟೂಡೆಂಟ್ಸ್ ಬರೆದಿರ್ತಾರೆ. ಸೊ ಅದಕ್ಕಾಗಿ ಬೇಗ ಬಿಟ್ಟರು ಅನಿಸುತ್ತೆ. ಇಲ್ಲಿ ಎಕ್ಸಾಮ್ 2 ತುಂಬ ಜನ ಬರೆದಿರ್ತಾರೆ SLC, ಅದಕ್ಕಾಗಿ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ. ಯಾಕಂದರೆ ಇನ್ನೂ SLC ಥರ್ಡ್ ಎಕ್ಸಾಮ್ ಕೂಡ ಆಗಬೇಕು. ಅದಕ್ಕಾಗಿ ಬೇಗ ವ್ಯಾಲ್ಯೂಯೇಷನ್ ಆಗಿ ರಿಸಲ್ಟ್ ಕೂಡ ಬಿಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಬನ್ನಿ, ಯಾವಾಗ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಯಾವುದಂತ ಕೇಳೋದಾದರೆ ನೋಡಿ, ಈ ಇಲ್ಲಂತೂ ಕ್ಲಾರಿಟಿ ಕೊಡ್ತೀನಿ. ಈ ವೀಕ್ ಏನಿದೆ, ಈ ವೀಕಲ್ಲೇ ನಿಮ್ಮ ರಿಸಲ್ಟ್ ಬರೋ ಎಲ್ಲ 90% ಹೋಪ್ ಇದೆ. ಯಾಕಂದರೆ ಅವರು ಜುಲೈ ಫಸ್ಟ್ ವೀಕು ಕೊಡಲೇಬೇಕು. ಪ್ರತಿಯೊಂದು ಎಕ್ಸಾಮ್ ರಿಸಲ್ಟು ಅದೇ ಥರ ಮಾಡೋದು. ಸೊ ಅದಕ್ಕಾಗಿ ಡೆಫಿನೆಟ್ಲಿ ಜುಲೈ ಫಸ್ಟ್ ವೀಕ್ ಅಂದರೆ ಈ ನಿನ್ನೆಯಿಂದ ಏನಿದೆ ಸೋಮವಾರದಿಂದ ಈ ಶನಿವಾರ ಇಷ್ಟರೊಳಗಡೆ ನಿಮ್ಮ ರಿಸಲ್ಟ್ ಅಂತೂ 100% ಬರುತ್ತೆ ಎಕ್ಸಾಮ್ 2ದು. ಸೊ ಇನ್ನು ಯಾವುದೇ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ತುಂಬ ಜನ ಸ್ಟೂಡೆಂಟ್ಸ್ ಆದರೂ ಡೇಟ್ ಕೇಳ್ತೀರಾ ನೋಡಿ. ಈ ವೀಕ್ ಅಂದರೆ ಸೊ ಇವತ್ತು ಡೇಟು 2ನೇ ತಾರೀಕು. ನನ್ನ ಪ್ರಕಾರ ಹೇಳೋದಾದರೆ ನಾವು 2 ಡೇಟ್ ಹೇಳೋದಾದರೆ ನಾನು ಹೇಳೋದಂದರೆ 5ನೇ ತಾರೀಕು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ 5ನೇ ತಾರೀಕು ಜುಲೈ, ಜುಲೈ 5ಕ್ಕೆ ನಿಮ್ಮ ರಿಸಲ್ಟ್ ಬರೋ 90% ಚಾನ್ಸಸ್ ಇದೆ. ಸೊ ಅದು ನನ್ನ ಪ್ರಕಾರ. ಯಾವುದೇ ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಸೊ ನಮ್ಮ KSE ಇವರು ಕೂಡ ಅಫಿಷಿಯಲ್ ಆಗಿ 2 ದಿನ 3 ದಿನ ಮುಂಚೆನೇ ಹೇಳಲ್ಲ, ಹಾಗೆ ಸಡನ್ನಾಗಿ ಬಿಟ್ಟಿರ್ತಾರೆ. ಸೊ ಹಿಂದೆ ರಿಸಲ್ಟ್ ನೋಡೋದಾದರೆ ಈ SLC PUC ರಿಸಲ್ಟು ಸೊ ಅವರು ಇನ್ಫಾರ್ಮೇ ಮಾಡಿಲ್ಲ. ಸೊ ಇವತ್ತು ಮಧ್ಯಾಹ್ನ ರಿಸಲ್ಟ್ ಬಿಡೋದಿದ್ದರೆ ಬೆಳಗ್ಗೆನೇ ಹೇಳಿರ್ತಾರೆ. ಅದು 2 ದಿನ ಆ್ಯಕ್ಚುಲಿ ರಿಸಲ್ಟ್ನ 2 ಡೇಸ್ ಹಿಂದ್ಗಡೆನೇ ಅದನ್ನು ಮಾಹಿತಿ ಕೊಡಬೇಕು, ರಿಸಲ್ಟ್ ಬಿಡ್ತಾ ಇದ್ದೀವಿ ಈ ಥರ ಅಂತ. ಸೊ ಆ ಥರ ಕೊಡ್ತಾ ಇಲ್ಲ, ಬೇಗನೆ ಬಿಟ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ. ನನ್ನ ಪ್ರಕಾರ ಹೇಳಿದ್ನಲ್ಲ, ಜೂನ್ 5ನೇ ತಾರೀಕು ತಪ್ಪಿದ್ರೆ ಲಾಸ್ಟ್ 6ಕ್ಕಂತೂ ಕನ್ಫರ್ಮ್ ಬರುತ್ತೆ ರಿಸಲ್ಟು. ಅಷ್ಟರೊಳಗಡೆ ಅದ್ರ ಮೇಲಂತೂ ಹೋಗಲ್ಲ. ಇನ್ನೇನು ನೀವು ವೆಯ್ಟ್ ಮಾಡಿ, ಇನ್ನೂ 2ರಿಂದ 3 ದಿನ ಅಷ್ಟೇ. ಇಷ್ಟರಲ್ಲಿ ನಿಮ್ಮದು ರಿಸಲ್ಟು ಸಿಗುತ್ತೆ ನೋಡಿ. ಮತ್ತು ರಿಸಲ್ಟ್ ಚೆಕ್ ಮಾಡೋದಂತೂ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ನೋಡಿ, KARResult.nic.in ಅಂತ. ಸೊ ಇಲ್ಲಿ ನಾನು ಆಲ್ರೆಡಿ ಟೈಪ್ ಮಾಡಿದ್ದೀನಿ ನೋಡಿ. ಈ ಲಿಂಕ್ ಬೇಕಾದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ಸಾಕು. ನಿಮ್ಮ ರಿಸಲ್ಟು, ನಿಮ್ಮ ಡೇಟ್ ಆಫ್ ಬರ್ತ್ ಆ್ಯಂಡ್ ಈ ರಿಜಿಸ್ಟ್ರೇಷನ್ ನಂಬರ್ ಹಾಕಿದರೆ ಡಿಸ್ಪ್ಲೇ ಆಗುತ್ತೆ ನೋಡಿ. ಇಲ್ಲೇ CET ಎಕ್ಸಾಮ್ ಇರ್ಬೋದು, ಸೆಕೆಂಡ್ PUC ನೋಡಿ, ಎಕ್ಸಾಮ್ 2 ರಿಸಲ್ಟ್ ಇದು. ಅದೇ ಸೆಕೆಂಡ್ PUC ಎಕ್ಸಾಮ್ 1 ಇಲ್ಲಿದೆ ನೋಡಿ, ಎಕ್ಸಾಮಿನೇಷನ್ 1 ಇದು. ಮೇಲ್ಗಡೆ ಎಕ್ಸಾಮಿನೇಷನ್ 2. ನಿಮ್ಮದು SLC ಎಕ್ಸಾಮಿನೇಷನ್ 1 ಇಲ್ಲಿದೆ. ಸೊ ನೆಕ್ಸ್ಟ್ ನಿಮ್ಮ ರಿಸಲ್ಟು ಇಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಆಗುತ್ತೆ. ಸೊ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅವರು ಹಿಂಗೆ ಮೇಲೇ ಬರುತ್ತೆ. ರೀಸೆಂಟಾಗಿ ಬಿಡೋವೆಲ್ಲ ರಿಸಲ್ಟ್ಗಳು ಮೇಲೆ ಡಿಸ್ಪ್ಲೇ ಆಗುತ್ತೆ. ಸೇಮ್ ಇದೇ ಥರ ಇಲ್ಲೇನಿದೆ ನಿಮ್ಮ ಮಾಮೂಲಿ ನೋಡಿ, ಸೇಮ್ ಇದೇ ಥರ ಇರುತ್ತೆ. SLC 2024 ಪರೀಕ್ಷೆ 2R ಅಂತ ಬರುತ್ತೆ ಇಲ್ಲಿ. ಸೊ ಇಲ್ಲಿ 1 ಇದೆ, ಅಲ್ಲಿ 2R ಅಂತ ಬರೋದು. ಸೊ ನೋಡಿದ್ರಲ್ಲ, ಈ ಥರ ಚೆಕ್ ಮಾಡಬೇಕು. ಇದು ಬೇಕಾದರೆ ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಮತ್ತು ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ, ಜುಲೈ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಅಂದರೆ ಅದು ನಿಮ್ಗೆ ಹೇಳಿದ್ದೀನಿ,
ಜುಲೈ 5ನೇ ತಾರೀಕು ರಿಸಲ್ಟ್ ಬರೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಇದು. ಮತ್ತೇನೇ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಎಲ್ಲ 3ನೇ ಎಕ್ಸಾಮ್ ಆದಮೇಲೆ ನಾನು ಒಟ್ಟಿಗೆ ನಿಮ್ಮ ಫಸ್ಟ್ PUC ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದನ್ನು ಕೇಳ್ತಾ ಇದ್ದೀರಾ. ಸೊ ಆರ್ಟ್ಸ್, ಸೈನ್ಸ್, ಕಾಮರ್ಸ್ 3 ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ ಆಫ್ಟರ್ 3rd ಎಕ್ಸಾಮ್. 3ನೇ ಎಕ್ಸಾಮ್ ಆದಾಗೆ. ಇನ್ನು 3rd ಎಕ್ಸಾಮ್ ಬಗ್ಗೆ ಅಪ್ಡೇಟ್ ಕೇಳಿದ್ರೆ ನೋಡಿ, ಈ ರಿಸಲ್ಟ್ ಒಟ್ಟಿಗೆ ಆ ರಿಸಲ್ಟು ಮತ್ತು ಆ 3rd ಎಕ್ಸಾಮ್ನ ಟೈಮ್ ಟೇಬಲ್ ಒಟ್ಟಿಗೆ ಬಿಡ್ತಾನೆ. ಅದಂತೂ ಅರ್ಥ ಮಾಡ್ಕೊಂಬಿಡಿ ನೀವು. ಸೆಕೆಂಡ್ ಎಕ್ಸಾಮ್ದು ರಿಸಲ್ಟ್ ಆ್ಯಂಡ್ 3rd ಎಕ್ಸಾಮ್ನ ಟೈಮ್ ಟೇಬಲ್ ಒಟ್ಟಿಗೆ ಬರುತ್ತೆ. ಸೊ ಅಲ್ಲಿ ಕನ್ಫರ್ಮ್ ಇರಲಿ, ಯಾಕಂದರೆ ಪ್ರತಿ PUC ಆ್ಯಂಡ್ SSLC ಎಕ್ಸಾಮ್ ಸೇಮ್ ಇದೇ ಥರ ಆಗಿರೋದು. ಸೊ ಈ ರಿಸಲ್ಟ್ ಬಂದ ತಕ್ಷಣ ಆ ಟೈಮ್ ಟೇಬಲ್ ಬಿಡ್ತಾನೆ. ನಿಮ್ಮ ಆಲ್ಮೋಸ್ಟ್ ಜುಲೈ ಅಂದರೆ ಈ ಆಗಸ್ಟ್ ಒಳಗಡೆ ನಿಮ್ಮದೆಲ್ಲನೂ ಕಂಪ್ಲೀಟ್ ಮಾಡಿಬಿಡ್ತಾನೆ. ಆಗಸ್ಟ್ 15 ಒಳಗಡೆ ಈ ಜುಲೈಯಲ್ಲಿ ನಿಮ್ಮ SSLC 3rd ಎಕ್ಸಾಮ್ನ ಕಂಪ್ಲೀಟ್ ಮಾಡಿ ಆಗಸ್ಟ್ ಫಸ್ಟ್ ವೀಕಲ್ಲೇ ರಿಸಲ್ಟ್ ಕೊಟ್ಟು ಹಂಗೆ ನೀವು ಇಮಿಡಿಯೇಟ್ಲಿ ಫಸ್ಟ್ PUCಗೆ ಅಡ್ಮಿಷನ್ ಆಗಿ ನೆಕ್ಸ್ಟ್ ಹಂಗೆ ನೀವು ಸ್ಟಡಿ ಕಂಪ್ಲೀಟ್ ಮಾಡ್ಬೋದು. ಸೊ ಅದಕ್ಕಾಗಿ ವಿತಿನ್ 40 ಡೇಸ್ ಒಳಗಡೆ ನಿಮ್ಮ 3rd ಎಕ್ಸಾಮು ಕಂಪ್ಲೀಟ್ ಆಗುತ್ತೆ, ಅದಂತೂ ಕನ್ಫರ್ಮ್. ಸೊ 3rd ಎಕ್ಸಾಮ್ಗೆ ಇನ್ನು ಯಾರು ಓದ್ತಾ ಇದ್ದೀರಾ ಅವ್ರು ದಯವಿಟ್ಟು ಇವಾಗಿಂದನೇ ಪ್ರಿಪೇರ್ ಆಗಿ. ನಮ್ಮ ಚಾನಲ್ಗೆ ವೀಡಿಯೋಸ್ ಬೇಕಂದರೆ ಮತ್ತೆ ನಾನು ಸಪ್ರೇಟಾಗಿ 3rd ಎಕ್ಸಾಮ್ಗೂ ವೀಡಿಯೋಸ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ದ್ವಿತೀಯ PUC ನೋಡೋದಾದರೆ ನೋಡಿ, ಇವಾಗ 3rd ಎಕ್ಸಾಮು ಕಂಪ್ಲೀಟ್ ಆಯಿತು. ದ್ವಿತೀಯ PUC ಇನ್ನೊಂದು 2-3 ದಿವಸ ಇದೆ. ಸೊ ಅದೇ ಥರ ನಿಮ್ಮದು ಹಿಂಗೆ ಆಗ್ಬಿಡುತ್ತೆ. ವಿತಿನ್ 40 ಡೇಸ್ ಆರ್ 35 ಡೇಸ್ ಒಳಗಡೆ ನಿಮ್ಮದೊಂದು ಕಂಪ್ಲೀಟ್ ಮಾಡಿಬಿಡ್ತಾರೆ ಎಲ್ಲನೂ. ನೀವು ಆವಾಗ ಫಸ್ಟ್ PUCಗೆ ಹೋಗ್ತಾ ಇರಬೇಕು. ಮತ್ತೇನೇನು ಡೌಟ್ಸ್ ಬಂದರೂ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋ ತೆಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.